ಹಸ್ಬೆಂಡು ದಿಸ ಹೇಳೋ ಮಾತನ್ನ ಕೇಳ್ತಾರ? ಅವ್ರನ್ನ ಸಮಾಧಾನ ಮಾಡೋ ಶಕ್ತಿ ಅವಳಿಗಿದ್ಯಾ? ಒಂದು ಗೊತ್ತಾಗ್ತಿಲ್ವಲ್ಲ. ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಮೊದಲು ಒಂದು ಮೆಸೇಜ್ ಹಾಕ್ತೀನಿ. ಹಾಯ್ ಚಿರಾಗ್. ಹಲೋ. ಐಮ್ ಸಾರಿ, ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಹಾಗೇನಿಲ್ಲ, ಹೇಳಿ. ಅದು ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕಿತ್ತು. ಇಸ್ ಇಟ್ ಅ ರೈಟ್ ಟೈಮ್ ಟು ಸ್ಪೀಕ್? ಸಾರಿ ದಿಶಾ, ನಾಳೆ ಮಾತಾಡೋಣ. ಶೋರ್, ನೋ ಪ್ರಾಬ್ಲಮ್. ಚಿರಾಗ್, ಯಾಕೋ ಡಲ್ಲಾಗಿ ಸೌಂಡ್ ಆಗ್ತಿದ್ದೀರಾ? ಎವ್ರಿಥಿಂಗ್ ಓಕೆ? ನೋ, ನಥಿಂಗ್. ನೋ ಚಿರಾಗ್, ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಹೇಳಿ, ಏನಾಯಿತು? ಹೇಳಿದ್ರೆ ನಿಮ್ಮಿಂದ ಸರಿ ಮಾಡೋಕ್ಕಾಗತ್ತಾ? ಐ ಟ್ರೈ ಟು ಸಾಲ್ವ್ ಮಿಸ್ಟರ್ ಚಿರಾಗ್. ಈ ದಿಶಾ ಅಷ್ಟು ಟ್ರೈ ಮಾಡಬಾರ್ದ? ಅವತ್ತು ಬೆಳಿಗ್ಗೆ ನನ್ನ ಡಿಸೈನ್ ಹಾಳಾಗಿತ್ತು ಅಂತ ನಾನು ಡಲ್ ಆಗಿದ್ದಾಗ ನೀವು ನನ್ನನ್ನು ಚೀರಪ್ ಮಾಡಿದ್ರಿ. ನಿಮ್ಮನ್ನು ಚೀರಪ್ ಮಾಡೋಕ್ಕೆ ಟ್ರೈ ಮಾಡಬಾರ್ದ? ಪ್ಲೀಸ್ ಟೆಲ್ ಮಿ ವಾಟ್ ಹ್ಯಾಪನ್. ಕೇಳ್ದೆ ನನ್ನ ಲೈಫಲ್ಲಿ ಏನೇನೋ ಆಗ್ತದೆ, ಅದು ನಂಗೆ ಇಷ್ಟ ಆಗ್ತಲ್ಲ. ಅಂಥದ್ದೇನಾಯ್ತು? ಸಾರಿ, ಇಟ್ಸ್ ಅ ಬಿಟ್ ಪರ್ಸ್ನಲ್. ಲೈಫಲ್ಲಿ ಎಲ್ಲ ಹೇಳಿ ಕೇಳಿ ಬರಲ್ಲ ಚಿರಾಗ್. ಏನೇ ಬಂದರೂ ಅದನ್ನ ಫೇಸ್ ಮಾಡಬೇಕು. ಸಿಗದೇ ಇರೋದ್ ಬಗ್ಗೆ ಯೋಚಿಸ್ತಾ ಕೂರೋದ್ ಬದಲು ಸಿಕ್ಕಿದ್ದನ್ನ ಮರಿಬಾರ್ದು, ಬಿಟ್ಕೊಡ್ಬಾರ್ದು. ನಾಳೆ ದಿನ ಅದು ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಲೈಫಲ್ಲಿ ಕೇಳಿ ಪಡ್ಕೊಳ್ಳೋರ್ಗಿಂತ ಕೇಳಿ ಕಳ್ಕೊಂಡವರೇ ಜಾಸ್ತಿ ಇದ್ದಾರೆ. ಕರೆಕ್ಟ್, ನೀನು ಹೇಳ್ತಾರದು ಸರಿಯಾಗಿದೆ. ಇವತ್ತು ಯಾವುದೋ ವಿಚಾರಕ್ಕೆ ದೀಪ ಅವ್ರಿಗೆ ಬೈದಿದೆ, ಅವ್ರು ಬೇಜಾರಾಗೋ ಥರ ಆಯಿತು. ಚಿರಾಗ್, ಏನು ವಿಷಯ ಅಂತ ಕೇಳಲ್ಲ, ಯಾರಿಂದ ತಪ್ಪಾಗಿದೆ ಅಂತಾನೂ ಕೇಳಲ್ಲ. ಬಟ್ ನಮ್ಮಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಾವೇ ಹೋಗಿ ಅವ್ರಿಗೆ ಸಾರಿ ಕೇಳಿ ಕನ್ವಿನ್ಸ್ ಮಾಡಬೇಕು. ಆಗಲೇ ಜೀವನ ಮುಂದಕ್ಕೆ ಹೋಗೋದು. ಇಲ್ಲಾಂದ್ರೆ ನಿಂತಲ್ಲೇ ನಿಂತಿರತ್ತೆ. ನಿಜ ದಿಶಾ, ನಿಮ್ಮ ಮಾತಲ್ಲಿ ಸತ್ಯ ಇದೆ. ಎಷ್ಟೋ ಸಲ ನಾವು ಮಾಡದೇ ಇರೋ ತಪ್ಪಿಗೆ ಮಾತು ಕೇಳಬೇಕಾಗತ್ತೆ. ಆದರೆ ನಾವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ಬೇರೆಯವರು ನಮ್ಮ ಥರ ಅವ್ರದ್ದೇನು ತಪ್ಪಿಲ್ಲ ಅಂದ್ರೂ ನಾವು ಅನುಭವಿಸ್ಬೇಕಾಗತ್ತೆ. ಹೌದು, ನನ್ನ ಜೀವನದಲ್ಲೂ ಅಷ್ಟೇ. ನನ್ನ ಮದುವೆ ಅದೇ ಥರ ಆಯಿತು. ಅದರಲ್ಲಿ ಯಾರ್ದು ತಪ್ಪು ಅಂತ ಗೊತ್ತೇ ಆಗಲಿಲ್ಲ. ಆದರೆ ಅದರಿಂದ ನನಗೆ ಇವತ್ತಿಗೂ ಬೇಜಾರಿದೆ. ನೋಡಿ, ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಈಗಲೇ ಹೋಗ್ಬಿಟ್ಟು ದೀಪಾ ಅವ್ರ ಹತ್ರ ಮಾತಾಡಿ ಸಾರಿ ಕೇಳಿ. ಜಾಜಿಕಾ, ಏನು ಮಾಡ್ತಿದ್ದೀರಾ? ಮೇಡಮ್, ಬೆಳಗ್ಗೆ ತಿಂಡಿ ಎಲ್ರದ್ದು ಆಯ್ತು. ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜಾಜಿಕಾ, ಇವತ್ತು ನೀವು ಅಡುಗೆ ಮಾಡಿಬಿಡಿ, ಹೋಗಿ ರೆಸ್ಟ್ ಮಾಡಿ. ಯಾಕೆ ಮೇಡಮ್, ಬೆಳಗ್ಗೆ ತಿಂಡಿ ಚೆನ್ನಾಗಿರ್ಲಿಲ್ವಾ? ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ? ಜಾಜಿಕಾ, ಎಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹೆದರ್ಕೋತಿದ್ದೀರಾ? ಇವತ್ತು ನನ್ನ ಹಸ್ಬೆಂಡ್ಗೋಸ್ಕರ ನನ್ನ ಕೈಯಾರೆ ಪಾಯಸ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೂ ಮುಂಚೆ ನಾನೇ ಅಡುಗೆ ಮಾಡಿ ಆಫೀಸಿಗೆ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. ಓ ಹಂಗ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಬಿಡಿ. ಇಲ್ಲ ಜಾಜಿ ಅಕ್ಕ, ಹಾಗೆ ಮಾಡಿದ್ರೆ ಆ ಅಡುಗೆ ನಾನು ಒಬ್ಳೆ ಮಾಡಿದ್ದು ಅಂತ ಅನ್ಸ್ಕೊಳ್ಳಲ್ಲ. ಓ, ಅರ್ಥ ಆಯ್ತು. ಮಾಡಿ ಮಾಡಿ ಒಬ್ರೆ ಮಾಡಿ. ಹೋಗಿ ಜಾಜಿಕ. ಓ, ಏನಿವತ್ತು ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಹ್ಞೂ ಮೇಡಮ್, ನನ್ನ ಕೈಯಾರೆ ಹಸ್ಬೆಂಡ್ಗೋಸ್ಕರ ಪಾಯಸ ಮಾಡಬೇಕು ಅಂತ ಇದ್ದೀನಿ. ನಿಮಗೂ ಏನಾದರೂ ಬೇಕಿದ್ರೆ ಹೇಳಿ, ಮಾಡಿಕೊಟ್ಬಿಡ್ತೀನಿ. ಹಾಂ, ನಿನ್ನ ಹತ್ರ ಮಾಡಿಸ್ಕೊಂಡು ತಿನ್ನೋ ದರಿದ್ರ ನನಗಿನ್ನೂ ಏನು ಬಂದಿಲ್ಲ. ಇದು ನನ್ನ ಮನೆ. ಕೆಲವ್ರ ಥರ ಈ ಮನೇಲಿ ನಾನು ಬಿಟ್ಟು ತಿಂತಾ ಇಲ್ಲ. ನಾನು ಈ ಮನೆ ಸೊಸೆ, ನಾನು ಏನು ಬಿಟ್ಟು ತಿಂತಿಲ್ಲ. ನೀವು ಲಕ್ಷದಲ್ಲಿ ದುಡಿತಿದ್ದೀರಾ, ನಾನು 1000ದಲ್ಲಿ ದುಡಿತಿದ್ದೀನಿ. ನಾನು ದುಡ್ದಿದ್ದೆಲ್ಲ ನನ್ನ ಹಸ್ಬೆಂಡ್ಗೆ ಲೆಕ್ಕದ ಸಮೇತ ಒಪ್ಪಿಸ್ತಿದ್ದೀನಿ. ಓ, ನೆನ್ನೆ ಆಗಿದ್ದ ಜಗಳಕ್ಕೆ ತ್ಯಾಪೆ ಹಾಕಕ್ಕೆ ಇವತ್ತಿಲ್ಲಿ ಬಂದು ಪಾಯಸ ಮಾಡ್ತಿದ್ಯಾ? ಅವ್ನ ಮನೆಗೆ ಬಂದ ತಕ್ಷಣ ಪಾಯಸ ಮಾಡಿದ್ದೀನಿ ಅಂತ ಹೇಳಿ ಅವ್ನ ಮನ್ಸು ಹಗ್ರ ಮಾಡಬೇಕು ಅಂತ. ಹಾಗೆ ಅನ್ಕೊಳ್ಳಿ. ಗಂಡ ಹೆಂಡತಿ ಆದಮೇಲೆ ಜಗಳ, ಕೋಪ ಎಲ್ಲ ಇದ್ದೇ ಇರತ್ತೆ. ಆಮೇಲೆ ಅದನ್ನ ಮರೆತು ಮುಂದಕ್ಕೆ ಹೋಗ್ತೀವಿ. ಅದೇ ತಾನೇ ಸಂಸಾರ ಅಂದ್ರೆ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೆನ್ನೆ ಚಿರು ಅಪ್ಸೆಟ್ ಆಗಿದ್ದಾಗ ಅವನಿಗೆ ಸಮಾಧಾನ ಮಾಡಿದ್ ಯಾರು ಅಂತ ನಿನಗೆ ಗೊತ್ತಾ? ಯಾರು ಮೇಡಮ್? ದಿಶಾ. ಹೌದಾ? ನಿಮ್ಗೇನು ಗೊತ್ತು? ದಿಶಾನೇ ಫೋನ್ ಮಾಡಿ ಚಿರುಗೆ ಸಮಾಧಾನ ಮಾಡಿದಾಳೆ. ಬೇಕಾದ್ರೆ ಹೋಗಿ ಚಿರುನೇ ಕೇಳು.
ಹಾಗೆ ಮಾಡು ಅಂತ ದಿಶಂಗೆ ಹೇಳಿದ್ದೆ ನಾನು ಮಾಡೋ ಪ್ಲ್ಯಾನ್ ಮುಂದೆ ನಿನ್ನ ರಾಜ ಚೆಕ್ ಮೇಟ್. ಆ ದಿವಸ ನನ್ನ ಹಸ್ಬೆಂಡ್ಗೆ ಸಮಾಧಾನ ಮಾಡಿರ್ಬೋದು, ಆದರೆ ಆಮೇಲೆ ಅವ್ರು ಬಂದು ನನಗೆ ಸಮಾಧಾನ ಮಾಡಿದ್ರಲ್ವಾ. ಅಷ್ಟೇ ಅಲ್ಲ ಮೇಡಮ್, ಬೈದಿದ್ದಕ್ಕೆ ಕ್ಷಮೆನ ಕೇಳಿದೆ. ಇದಕ್ಕೇನಂತೀರಾ? ಇದರ ಅರ್ಥ ಏನು? ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತ ತಾನೆ? ದಡ್ಡಿ ನೀನು. ಅದು ನಿನ್ನ ಮೇಲಿರೋ ಪ್ರೀತಿ ಅಲ್ಲ, ಸಿಂಪತಿ. ಆ ಸಿಂಪತಿನೇ ಪ್ರೀತಿ ಆಗತ್ತೆ ಅನ್ನೋ ಭ್ರಮೇಲಿದ್ಯಾ ನೀನು. ನಿನ್ನಿಂದ ಆಗಿದ್ದ ಬೇಜಾರನ್ನ ದಿಶಾ ಸರಿ ಮಾಡಿದ್ಲು ಅಂದರೆ ಚಿರು ಲೈಫಲ್ಲಿ ನಿನ್ನ ಸ್ಥಾನ ಏನು ಅಂತ ನೀನೇ ಗೆಸ್ ಮಾಡು. ಸೌಂದರ್ಯದ ಮುಂದೆ ಬುದ್ಧಿ ಅನ್ನೋದು ಯಾವ ಕಾರಣಕ್ಕೂ ಉಪಯೋಗನೇ ಬರಲ್ಲ, ಅರ್ಥ ಮಾಡ್ಕೊ. ಎಲ್ಲ ಸಮಯದಲ್ಲೂ ರೂಪನೇ ಮುಖ್ಯ ಅಲ್ಲ ಮೇಡಮ್. ಕೆಲವು ಸಲ ಬುದ್ಧಿನೂ ನಮ್ಗೆ ಸಾಥ್ ಕೊಡ್ಬೇಕಾಗತ್ತೆ. ಆ ಬುದ್ಧಿ ಮಾತನ್ನ ನಾವು ಕೇಳಬೇಕು. ಅರ್ಥ ಆಯ್ತಾ ಮೇಡಮ್? ಅಂದರೆ ಚಿರು ನಿನ್ನ ಮಾತನ್ನ ಕೇಳ್ತಾನೆ ಅಂತ ನೀನು ಅನ್ಕೊಂಡಿದ್ಯಾ? ಹೌದು ಮೇಡಮ್, ಕೇಳ್ತಾರೆ. ಚಿರು ಯಾರ ಮಾತನ್ನ ಕೇಳ್ತಾನೆ, ಯಾರ ಮಾತನ್ನ ಮೀರ್ತಾನೆ ಅಂತ ಇವತ್ತೇ ಪ್ರೂವ್ ಮಾಡ್ತೀನಿ. ನೋಡ್ತಾರೆ ನೀನು ಅವನಿಗೋಸ್ಕರ ಮಾಡ್ತಿರೋ ಪಾಯಸನಾಗಲಿ ಅಡುಗೆನಾಗಲಿ ಅವ್ನ ಮನೆಗೆ ಬಂದಾಗ ಅದು ಹೇಗೆ ತಿನ್ನಿಸ್ತೆ ಅಂತ ನಾನು ನೋಡ್ತೀನಿ. ಮನೆಗೆ ಬಂದಾಗ ಅವ್ರು ಖಂಡಿತ ತಿನ್ನಿಸ್ತೀನಿ ಮೇಡಮ್. ಅದು ಹೇಗೆ ತಪ್ಪಿಸ್ತೀರೋ ನಾನು ನೋಡ್ತೀನಿ.